ಕಂಪನಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅದರ ನಿಜವಾದ ಅರ್ಥ ಏನು, ಎಷ್ಟು ಚೆನ್ನಾಗಿ, ಯಾವ ಕ್ವಾಲಿಟಿಯಲ್ಲಿ, ಯಾವ ಟೈಮಲ್ಲಿ, ಅದನ್ನ ಹೇಗೆ ಅಳಿತೀರಿ? ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದಿದ್ರೆ ಎಂಪ್ಲಾಯಿಗಳು ಗೊಂದಲಕ್ಕೀಡಾಗ್ತಾರೆ. ಸ್ಟ್ಯಾಂಡರ್ಡ್ ಇಲ್ಲದಿದ್ರೆ ಕಂಪನಿಗಳು ಸಾಮಾನ್ಯ ಮಟ್ಟದಲ್ಲೇ ಉಳಿದು ಬಿಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಯಾರು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂತ ಒಬ್ಬ ಬಿಸ್ನೆಸ್ ಓನರ್ ತನ್ನ ಟೀಮ್ ಮೇಲೆ ಕೋಪಗೊಂಡಿದ್ದ. ಆಗ ಟೀಮ್, ಸರ್ ನಮ್ಮ ಸ್ಟ್ಯಾಂಡರ್ಡ್ಸ್ ಏನು ಅಂತ ಪ್ರಶ್ನೆ ಮಾಡ್ತು. ಅಲ್ಲೇ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಾಯಿತು. ಬಹಳಷ್ಟು ಕಂಪನಿಗಳು ಎಕ್ಸಲೆನ್ಸ್ ಬೇಕಂತ ಹೇಳುತ್ತೆ, ಆದ್ರೆ ಎಕ್ಸಲೆನ್ಸ್ ಹೇಗಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಹಾಗಾದ್ರೆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು? ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ನಮ್ಮ ಕಂಪನಿಯಲ್ಲಿ ಉತ್ತಮ ಕೆಲಸ ಅಂದ್ರೆ ಹೇಗಿರಬೇಕು ಅನ್ನುವ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ. ಇದು ಎಂಪ್ಲಾಯಿಗಳಿಗೆ ಭಯ ಹುಟ್ಟಿಸೋದಿಲ್ಲ, ಸರಿಯಾದ ಡೈರೆಕ್ಷನ್ಸ್ ಕೊಡುತ್ತೆ. ಹಾಗಾದ್ರೆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಇರಬೇಕಾದ ಪ್ರಮುಖ 5 ಅಂಶಗಳು ಯಾವುವು? ಮೊದಲನೇದು ಕ್ವಾಲಿಟಿ ಸ್ಟ್ಯಾಂಡರ್ಡ್. ಈ ಕೆಲಸ ಯಾವ ಮಟ್ಟದಲ್ಲಿ, ಕ್ವಾಲಿಟಿಯಲ್ಲಿ ಪೂರ್ಣಗೊಳ್ಳಬೇಕು ಅನ್ನೋದು ಮುಖ್ಯ. ನಂಬರ್ 2 ಟೈಮ್ ಸ್ಟ್ಯಾಂಡರ್ಡ್. ಕೆಲಸ ಎಷ್ಟು ಸಮಯದಲ್ಲಿ ಮುಗಿಸಬೇಕು, ಕಸ್ಟಮರ್ಗೆ ರೆಸ್ಪಾನ್ಸ್ ಹೇಗೆ ಕೊಡಬೇಕು, ಡೆಲಿವರಿ ಯಾವ ಸಮಯಕ್ಕೆ ಕೊಡಬೇಕು, ಸ್ಪೀಡ್ ಕೂಡ ಸ್ಟ್ಯಾಂಡರ್ಡ್ ನ ಒಂದು ಭಾಗ ಆಗಿದೆ. 3 ಬಿಹೇವಿಯರ್ ಸ್ಟ್ಯಾಂಡರ್ಡ್. ಕಸ್ಟಮರ್ ಜೊತೆ ಹೇಗೆ ಮಾತನಾಡಬೇಕು, ಟೀಮ್ ಜೊತೆ ಹೇಗೆ ವರ್ತಿಸಬೇಕು, ರೆಸ್ಪೆಕ್ಟ್ ಕೂಡ ಪರ್ಫಾರ್ಮೆನ್ಸ್ ನ ಭಾಗ. 4 ಲರ್ನಿಂಗ್ ಸ್ಟ್ಯಾಂಡರ್ಡ್. ಪ್ರತಿ ತಿಂಗಳು ಹೊಸದಾಗಿ ಏನ್ ಕಲಿಬೇಕು, ಗ್ರೋತ್ ಕೂಡ ಮೆಜರ್ ಆಗಬೇಕು. 5 ಓನರ್ಶಿಪ್ ಸ್ಟ್ಯಾಂಡರ್ಡ್. ಸಮಸ್ಯೆ ಬಂದಾಗ ಎಕ್ಸ್ಕ್ಯೂಸ್ ಕೊಡ್ತೀವಾ ಅಥವಾ ಸೊಲ್ಯೂಷನ್ಸ್ ತರ್ತೀವಾ, ಅದೇ ಉತ್ತಮವಾದ ಸ್ಟ್ಯಾಂಡರ್ಡ್. ನಿಮ್ಗೆ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಟೊಯೋಟಾ ಬೆಟರ್ ದಿನ್ ಎಸ್ಟರ್ಡೇ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡುತ್ತೆ. ಇದೇ ಕಾರಣಕ್ಕೆ ಅವರ ಸ್ಟ್ಯಾಂಡರ್ಡ್ಸ್ ಯಾವತ್ತೂ ಕೂಡ ಒಂದೇ ತರ ಇರೋದಿಲ್ಲ, ಪ್ರತಿದಿನ ಉತ್ತಮವಾಗಿರುತ್ತೆ. ಅದಕ್ಕೆ ಅವರು ಕಾರ್ಗಳನ್ನ ಮಾತ್ರ ನಿರ್ಮಿಸಲ್ಲ, ಎಕ್ಸಲೆನ್ಸ್ ಅನ್ನೇ ನಿರ್ಮಿಸಿದ್ದಾರೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಲೋ ಸ್ಟ್ಯಾಂಡರ್ಡ್ ಇದ್ರೆ ಒಳ್ಳೆಯ ಎಂಪ್ಲಾಯಿ ಕೂಡ ಆವರೇಜ್ ಆಗ್ತಾನೆ. ಹೈ ಸ್ಟ್ಯಾಂಡರ್ಡ್ಸ್ ಇದ್ರೆ ಸಾಮಾನ್ಯ ಜನರು ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿ ಕೆಲಸ ಮಾಡ್ತಾರೆ. ಸ್ಟ್ಯಾಂಡರ್ಡ್ಸ್ ಅಂದ್ರೆ ಪ್ರೆಷರ್ ಅಲ್ಲ, ಕ್ಲಾರಿಟಿ ಮತ್ತು ಕನ್ಸಿಸ್ಟೆನ್ಸಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.